ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು, ಇದು ನೆನ್ನೆನೆ ಬಂದಿರೋ ಅಂತ ಅಪ್ಡೇಟ್. ನಮ್ಮ RCB ಬ್ಯಾಟಿಂಗ್ ಲೈನಪ್ ನ ಬಗ್ಗೆ ಆಂಡಿ ಫ್ಲವರ್ ಅವರು ನೆನ್ನೆನೆ ಕನ್ಫರ್ಮ್ ಮಾಡಿದ್ರು. ನಮ್ಮ RCB ಬ್ಯಾಟಿಂಗ್ 2025 ಈ ವರ್ಷ ನಡೆಯುವಂತ IPL ಗೆ ಬ್ಯಾಟಿಂಗ್ ಲೈನಪ್ ಈ ತರ ಇರುತ್ತೆ ಅಂತ. ಇದಂತೂ ಬೆಂಕಿಗೆ ಇದೆ ಬ್ಯಾಟಿಂಗ್ ಆರ್ಡರ್ ಅಂತೂ. ನಮ್ಮ RCB ಬ್ಯಾಟಿಂಗ್ ಲೈನಪ್ ಅಲ್ಲಿ ನೋಡೋ ಅಂತ ಈ ಸಲ ಅಂತೂ ಬ್ಯಾಟಿಂಗ್ ಲೈನಪ್ ಬೆಂಕಿಗೆ ಇದೆ. ಏನು ಎಲ್ಲ ಒಡಿಬಡಿ ದಾಂಡಿಗರ ಇರೋದು. ಆದ್ರೆ ನೋಡ್ಬೇಕು, ವೆಯ್ಟ್ ಮಾಡಿ ಹೆಂಗೆ ಆಗುತ್ತೆ ನಮ್ಮ RCB ಬ್ಯಾಟಿಂಗ್ ಲೈನಪ್ ಇಂದ ಯಾವ ತರ ಚಮತ್ಕಾರ ಮಾಡ್ತಾನೆ ಅದನ್ನ ವೆಯ್ಟ್ ಮಾಡಿ ನೋಡ್ಬೇಕು. ಅಂದ್ರೆ ನಾವು IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನೋಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಆಂಡಿ ಫ್ಲವರ್ ಅವರು ಬ್ಯಾಟಿಂಗ್ ಲೈನಪ್ ಬಗ್ಗೆ ಯಾರ್ಯಾರು ಆಡ್ತಾರೆ, ಯಾವ್ಯಾವ ಪೊಸಿಷನ್ ಅಲ್ಲಿ ಏನದನ್ನ ನೋಡ್ಬೇಡ. ಹಾಗೆ ನಮ್ಮ RCB ಓಪನರ್ ಆಗಿ ವಿರಾಟ್ ಕೊಹ್ಲಿ ಮತ್ತೆ ಫ್ಲಿಪ್ ಶಾಟರ್ ಆಗಿ ಆಡ್ತಾ ಇದಾರೆ. ಏನಕ್ಕಂದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಮೊಮೆಂಟಮ್ ನ ನಿಧಾನಕ್ಕೆ ತಗೊಂಡೋದ್ರೆ, ಫ್ಲಿಪ್ ಶಾಟ್ ಅವರು ಒಡಿಬಡಿ ಆಟದಿಂದ ಅವ್ರು ಫೇಮಸ್. ಅದಕ್ಕೋಸ್ಕರ ಅವರು KKR ಅಲ್ಲೂ ಇದ್ರು. ಆದ್ರೆ ಈ ಸಲ ಬಿಡ್ ಮಾಡಕ್ ಹೋಗ್ಲಿಲ್ಲ. ಆದ್ರೆ ನಮ್ಮ RCB ಬಿಡ್ ಮಾಡಿ ಈ ಸಲ ಬೈ ಮಾಡಿದೆ. ಅದಕ್ಕೋಸ್ಕರ ಈ ಸಲ ಅವರಿಂದ ಒಂದು ಇನ್ನಿಂಗ್ಸ್ ಬತ್ತು ಅಂದ್ರೆ ನಮ್ಮ RCB ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗೆ ವಿರಾಟ್ ಕೊಹ್ಲಿ ಅವರಿಗೆ ಅಷ್ಟೊಂದು ಪ್ರಾಬ್ಲಮ್ ಏನು ಅನ್ಸಲ್ಲ. ಏನಾದ್ರೂ ಒಂದೊಂದು ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಆದ್ರೆ ಒಂದು ಟೈಮ್ ಅಲ್ಲಿ ಇನ್ನೊಬ್ರು ಅಗ್ರೆಸಿವ್ ಆಗಿ ಮಧ್ಯದ ಕ್ರಮಾಂಕದಲ್ಲಿ ಆಡೋಕೆ ಯಾವುದೇ ರೀತಿ ಒಬ್ಬೊಬ್ಬ ಪ್ಲೇಯರ್ ಇರಲ್ಲ. ಆದ್ರೆ ಈ ಸಲ ಅಂತೂ ಬೆಂಕಿಗೆ ಇದೆ. ಈ ಸಲ ಫ್ಲಿಪ್ ಶಾಟ್ ಇವ್ರು ಅದ್ದೂರಿಯಾಗಿ ಆಡ್ತಾರೆ. ಸ್ಟಾರ್ಟಿಂಗ್ ಇರೋಂತ ಪವರ್ ಪ್ಲೇ ಅಲ್ಲಿ ಅದ್ದೂರಿ ಬ್ಯಾಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಓಪನಿಂಗ್ ಕಳ್ಸೋದು ಬೆಸ್ಟ್ ಆಪ್ಷನ್. ಹಾಗೆ ಥರ್ಡ್ ಡೌನ್ ಆಗಿ ಆಡ್ಸೋಕೆ ಇದನ್ನ ಯೋಚನೆ ಮಾಡ್ತಾ ಇರೋದು ರಜತ್ ಪಟಿದಾರ್. ಇವ್ರನ್ನ ನಾವು ಹೋದ್ IPL ಎಲ್ಲ ನೋಡಿದ್ದು 4th ಡೌನ್ ಆಡಿಸ್ತಿದ್ದು. ಆದ್ರೆ ಈ ಸಲ IPL ಅಲ್ಲಿ ಇವ್ರನ್ನ ಥರ್ಡ್ ಡೌನ್ ಅಲ್ಲೇ ಆಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾರಂತೆ. ರಜತ್ ಪಡಿತರು ಸಹ ಈ ಸಲ ನಡೆದಂತ ಮ್ಯಾಚ್ ಗಳು ಸಹ ಅದ್ದೂರಿಯಾಗಿ ಆಡಿದ್ದಾರೆ ಅವರು. ಅದಕ್ಕೋಸ್ಕರ ಈ ಸಲ ಇವ್ರನ್ನ ನಂಬರ್ 3 ಅಲ್ಲೇ ಆಡ್ಸಕ್ಕೆ ಇಷ್ಟಪಟ್ಟಿದ್ದಾರೆ. ಹಾಗೆ ಇವ್ರಂತೂ ಬ್ಯಾಟಿಂಗ್ ಅಲ್ಲಂತೂ ಅದ್ದೂರಿ, ಸ್ಪಿನ್ನರ್ ಇರ್ಲಿ ಸ್ಪೀಡ್ ಇರ್ಲಿ ಅದ್ದೂರಿಯಾಗಿ ಬ್ಯಾಟಿಂಗ್ ಆಡ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಈ ಸಲ ನಂಬರ್ 3 ಗೆ ಆಡಿಸ್ಬೇಕು ಅಂತ ಆಂಡಿ ಫ್ಲವರ್ ಅವರು ಡಿಸೈಡ್ ಮಾಡಿದ್ದಾರೆ. ಹಾಗೆ ನಂಬರ್ 4 ಗೆ ಆಡಿಸ್ಬೇಕು ಅಂತ ಅನ್ಕೊಂಡಿರೋದು ಲಿವಿಂಗ್ಸ್ಟನ್. ಬೆಂಕಿ ಬ್ಯಾಟಿಂಗು. ಏನಾದ್ರೂ ರೀಪ್ಲೇಸ್ಮೆಂಟ್ ಮಾಡಿರೋದು ಅಂದ್ರೆ ಆ ಜಾಗಕ್ಕೆ ಮ್ಯಾಕ್ಸ್ವೆಲ್ ಅವ್ರನ್ನ ಬಿಟ್ಟು ಈ ಜಾಗಕ್ಕೆ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡಿದಾರೆ. ಬಿಟ್ರೆ ಇನ್ ಯಾವುದೇ ರೀತಿ ಏನು ಮಾಡಿಲ್ಲ. ಆದ್ರೆ ಬೆಸ್ಟ್ ಆಪ್ಷನ್ ಲಿವಿಂಗ್ಸ್ಟನ್ ಅವರು ಇರೋ ಕಾರಣ ಲಿವಿಂಗ್ಸ್ಟನ್ ಅವರು ಸಹ ಒಂದು ಒಳ್ಳೆ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಹೋದ್ ಸಲ ಅವರು ಪಂಜಾಬ್ ಅಲ್ಲಿ ಇದ್ರು. ಆದ್ರೆ ಈ ಸಲ ನಮ್ಮ RCB ಗೆ ಬಂದಿದ್ದಾರೆ. ಒಂದು ದೊಡ್ಡ ಇನ್ನಿಂಗ್ಸ್ ಇವರಿಂದ ಬರ್ಲಿ. ಹಾಗೆ ನಮ್ಮ RCB ಇವರಿಂದನೂ ಸಹ ಸುಮಾರು ಮ್ಯಾಚ್ಗಳು ಗೆಲ್ಲಿ ಎಲ್ಲ ನಮ್ಮ RCB ಈ ಸಲ ಇರೋರಂತ ಎಲ್ಲ T20 ಪ್ಲೇಯರ್ಸ್ಗಳೇ ಹೆಂಗೆ ನಡೆಯುತ್ತೆ ಅನ್ನೋದನ್ನ ವೇಟ್ ಮಾಡೋಣ. ಅದಾದ ನಂತರ 5th ಗೆ ಬರೋ ಅಂತದ್ದು ಜಿತೇಶ್ ಶರ್ಮಾ. ಇವ್ರನ್ನ ವಿಕೆಟ್ ಅಂಡ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾರಂತ. ಇವರು ಸಹ ಈ ಸಲ ನಡೆದಂತ ಮ್ಯಾಚ್ಗಳು ಚೆನ್ನಾಗಿ ಆಡಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ 5th ಡೌನ್ ಅಲ್ಲಿ ಜಿತೇಶ್ ಶರ್ಮಾ ಅವ್ರನ್ನ ಆಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ 6th ಡೌನ್ ಗೆ ಆಡಿಸ್ಬೇಕು ಅಂತ ಅನ್ಕೊಂಡಿರೋದು ಟೀಮ್ ಡೇವಿಡ್ ಅವರು. ಈ ಜಾಗದಲ್ಲಿ ಹೋದ್ ಸಲ ಆಡ್ತಿದ್ದು ವಿಲ್ ಜಾಕ್ ಅಂದ್ರೆ ಹೋದ್ ಸಲ 1 ಡೌನ್ ಆಡ್ತಾ ಇದ್ರು. ಅದಾದ ನಂತರ ಬರ್ತಿದ್ದು ರಜತ್ ಪಟಿದಾರ್. ಆದ್ರೆ ಈ ಸಲ ವಿಲ್ ಜಾಕ್ ನ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಿಲ್ಲ. ಆ ಜಾಗಕ್ಕೆ ರಿಟೈನ್ ಮಾಡ್ಕೊಂಡಿದ್ರೆ ಟೀಮ್ ಡೇವಿಡ್ ಅವ್ರನ್ನ ಆ ಪ್ಲೇಸ್ಮೆಂಟ್ ಗೆ ಒಂದ್ ಸ್ವಲ್ಪ ಇವ್ರು ಫುಲ್ ಅಪ್ ಮಾಡಬಹುದು. ನಮ್ಮ RCB ಗೆ ಟಾಪ್ ಆರ್ಡರ್ ಅಲ್ಲಿ ಏನೋ ಅಷ್ಟೊಂದು ಯೋಚನೆ ಇಲ್ಲ. ಮಿಡಲ್ ಆರ್ಡರ್ ಅಲ್ಲಿ ಏನೋ ಟಾಪ್ ಆರ್ಡರ್ ವಿಕೆಟ್ ಬಿದ್ದೋಯ್ತು ಅಂದ್ರೆ ಮಿಡಲ್ ಆರ್ಡರ್ ಅಲ್ಲಿ ಯಾವುದೇ ರೀತಿ ಒಬ್ಬ ಮ್ಯಾಚ್ ನ ತಗೋಂತ ಯಾರು ಇರ್ಲಿಲ್ಲ. ಅದು ಹಾಗೆ ಈ ಸಲ ಒಂದ್ ಸ್ವಲ್ಪ ಆಕ್ಷನ್ ಅಲ್ಲಿ ಯೋಚನೆ ಮಾಡಿನೇ ಅವ್ರು ಸುಮಾರು ಎಪಿಸೋಡ್ಗಳಂತೂ ಮಾಡಿಬಿಟ್ಟಿದ್ದಾರೆ. RCB ಅವರು ಏನೇನು ಯೋಚನೆ ಮಾಡಿ ಅವ್ರ ಆಕ್ಷನ್ ಗೆ ಹೋಗಿದ್ರು ಅಂತ. ಹಾಗೆ ಅದೇ ತರ ಇವಾಗ ಆಕ್ಷನ್ ನ ಮಾಡಿದಾರೆ ಅವರು. ನಮ್ಮ RCB ಬ್ಯಾಟಿಂಗ್ ಲೈನಪ್ ಅಂತೂ ಅದ್ದೂರಿಯಾಗೆ ಇದೆ. 6th ಡೌನ್ ಗಂಟ ಬೆಂಕಿಗೆ ಇದೆ. ಅದಾದ ನಂತರ ಕೃಣಾಲ್ ಪಾಂಡ್ಯ ಇನ್ನು ಯಾವ್ಯಾವ ಪ್ಲೇಯರ್ಗಳನ್ನ ಆಡಿಸ್ಬೇಕು ಅಂತ ಅನ್ಕೊಂಡಿದಾರೋ ಎಲ್ಲ ನಮ್ಗೆ IPL ಸ್ಟಾರ್ಟ್ ಆದಾಗ್ಲೇ ಗೊತ್ತಾಗೋದು. ನೋಡೋಣ, ವೇಟ್ ಮಾಡಿ ನೋಡೋಣ ನಮ್ಮ RCB ಬ್ಯಾಟಿಂಗ್ ಲೈನಪ್ ಇಂದ ಯಾವ ತರ ಇನ್ನಿಂಗ್ಸ್ ಗಳು ಬರುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.